ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಎಲ್ರಿಗೂ ಗೊತ್ತು ನಾನು ನಿಮಗೆ ಏನು ಹೇಳಬೇಕು ಅಂತ ಬಂದಿದ್ದೀನಿ ಅಂತ. PC ಎಕ್ಸಾಮ್ಗೆ ಇನ್ನು ಕೇವಲ 15 ದಿನ ಮಾತ್ರನೇ ಇರೋದು. ಅಷ್ಟರಲ್ಲಿ ಓದಿ PC ಎಕ್ಸಾಮ್ನ ಕ್ಲಿಯರ್ ಮಾಡೋಕ್ಕೆ ಆಗುತ್ತಾ? ಆಗಲ್ವಾ? ಐ ಹೋಪ್ ಆಗುತ್ತೆ. ಯಾವಾಗಲೂ ಪಾಸಿಟಿವ್ ಆಗಿ ತಾನೇ ಯೋಚನೆ ಮಾಡಬೇಕು. ಯೋಚನೆ ಮಾಡೋದು ಅಷ್ಟೇ ಅಲ್ಲ, ಅದಕ್ಕೆ ತಕ್ಕ ಹಾಗೆ ಹಾರ್ಡ್ ವರ್ಕ್ ಕೂಡ ಮಾಡಬೇಕು ಆಗುತ್ತೆ. ಅದಕ್ಕೆ ನಾನು ಈ 15 ದಿನ ಚಾಲೆಂಜ್ನ ತಗೋತಿರೋದು. ಟೈಮ್ ತುಂಬಾ ಕಮ್ಮಿ ಇದೆ, ಅದಕ್ಕೆ ಹಾರ್ಡ್ ವರ್ಕ್ ಮಾತ್ರ ಅಲ್ಲ, ಸ್ಮಾರ್ಟ್ ವರ್ಕ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನಿವಾಗ ನನ್ನ ಸ್ಟಡಿ ಪ್ಲ್ಯಾನ್ ಬಗ್ಗೆ ಹೇಳ್ತೀನಿ, ನೀವು ಕೂಡ ಇದನ್ನು ಫಾಲೋ ಮಾಡ್ಬೋದು. ನನ್ನ ಈ ಜರ್ನಿನ ನೋಡಬೇಕು ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ಈ ಚಾಲೆಂಜ್ನ ತಗೋತಿದ್ರೆ ಚಾಲೆಂಜ್ ಅಕ್ಸೆಪ್ಟೆಡ್ ಅಂತ ನನಗೆ ಕಮೆಂಟ್ ಮಾಡಿ. ಸರಿ, ಇವಾಗ ಬನ್ನಿ ಸ್ಟಡಿ ಪ್ಲ್ಯಾನ್ ಬಗ್ಗೆ ನೋಡೋಣ. ನಮ್ಮ ಹತ್ರ ಇರೋದು ಕೇವಲ 15 ದಿನ ಮಾತ್ರ. ಅದನ್ನು ಸರಿಯಾಗಿ ಯೂಸ್ ಮಾಡ್ಕೊಂಡು ನಾವು ಪ್ರಿಪ್ರೇಷನ್ ಮಾಡಬೇಕು. ಇದನ್ನ 2 ದಿನ ಆಗಿ ಭಾಗ ಮಾಡ್ಕೊಳ್ಳೋಣ. 8 ದಿನದ್ದೊಂದು ಮತ್ತು 7 ದಿನದ್ದೊಂದು. ಈ 8 ದಿನದಲ್ಲಿ ನಾವು ಹೈ ವೇಟೇಜ್ ಸಬ್ಜೆಕ್ಟ್ಗಳನ್ನ ಕವರ್ ಮಾಡಬೇಕು. ಅಂದರೆ ಕರೆಂಟ್ ಅಫೇರ್ಸ್. ಇದರಿಂದ 20+ ಕ್ವಶನ್ಸ್ ಬರ್ತವೆ. KE ಅವರು ಯಾವಾಗಲೂ ಕರೆಂಟ್ ಅಫೇರ್ಸ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದ್ರಿಂದ ಕರೆಂಟ್ ಅಫೇರ್ಸ್ನ ಚೆನ್ನಾಗಿ ನೋಡ್ಕೊಳ್ಳೋಣ. ಹಾಗೆ ಮೆಂಟಲ್ ಎಬಿಲಿಟಿ. ಈ ಮೆಂಟಲ್ ಎಬಿಲಿಟಿಯಿಂದ 10 to 15 ಕ್ವಶನ್ಸ್ ಬರ್ತವೆ. ಹಾಗೆ ಹಿಸ್ಟ್ರಿ, ಇದರಿಂದ 10 to 15 ಒಳಗೆ ಬರ್ತವೆ. ಹಾಗೆ ಪೊಲಿಟಿಕ್ಸ್, ಅದರಿಂದ 10-50. ಹಾಗೆ ಜನರಲ್ ಸೈನ್ಸ್, ಇದರಿಂದ 10 to 15 ಕ್ವಶನ್ಸ್ ಬರ್ಬೋದು. ಹಾಗೆ GK, ಇದರಿಂದ 10 to 15 ಕ್ವಶನ್ಸ್ ಬರ್ಬೋದು. ಜಿಯೋಗ್ರಫಿ, ಎಕನಾಮಿಕ್ಸ್, ಎನ್ವಿರಾನ್ಮೆಂಟ್, ಇದರಿಂದ 5 to 6 ಕ್ವಶನ್ಸ್ ಬರ್ಬೋದು. ಇವುಗಳನ್ನ ಮೊದಲು ಈ 8 ದಿನದಲ್ಲಿ ಕವರ್ ಮಾಡ್ಕೊಳ್ಳೋಣ. ಇವುಗಳನ್ನ ಓದೋಕ್ಕೆ ದೊಡ್ಡ ರೆಫರೆನ್ಸ್ ಬುಕ್ನ ಇವಾಗಲೇ ಸ್ಟಾರ್ಟ್ ಮಾಡಬೇಕು ಅಂತ ಇಲ್ಲ. ಇದರಿಂದ ಮೇನ್ ಟಾಪಿಕ್ಸ್ಗಳನ್ನ ಕವರ್ ಮಾಡ್ಕೊಳ್ಳೋಣ, ಯಾಕಂದರೆ ಟೈಮ್ ತುಂಬಾ ಕಮ್ಮಿ ಇರೋದ್ರಿಂದ. ಈಗ 2ನೇ ಪಾರ್ಟ್. ಇದರಲ್ಲಿ 7 ದಿನದಲ್ಲಿ ನಾವು ರಿವಿಷನ್ ಮಾಡಬೇಕು. ನಾವು ಮೊದಲು ಓದಿದಂಥ ಸಬ್ಜೆಕ್ಟ್ಗಳನ್ನ, ಹಾಗೆ ಮಾಕ್ ಟೆಸ್ಟ್ಗಳನ್ನ ತೊಗೊಂಡು ನಾವೇನು ತಪ್ಪು ಮಾಡ್ತೀವಲ್ಲ ಅವುಗಳನ್ನ ಮಾರ್ಕ್ ಮಾಡಿಕೊಂಡು ಅವುಗಳನ್ನ ತಿಳ್ಸ್ಕೋಬೇಕು. ಮತ್ತು ಕಮ್ಮಿ ವೇಟೇಜ್ ಇರುವಂಥ ಸಬ್ಜೆಕ್ಟ್ಗಳನ್ನ, ಅಂದರೆ ಕಂಪ್ಯೂಟರ್, ಎಥಿಕ್ಸ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಭೂ ಸುಧಾರಣೆ, ಈ ರೀತಿ ಸಬ್ಜೆಕ್ಟ್ಗಳನ್ನ ಸ್ವಲ್ಪ ನೋಡ್ಕೊಳ್ಳೋಣ. ಇದಾದ ನಂತರ ಈ ಎಲ್ಲ ಟಾಪಿಕ್ಸ್ಗಳನ್ನ ನಾವು ಕವರ್ ಮಾಡಬೇಕು ಅಂದರೆ ಡೈಲಿ 10 to 12 ಅವರ್ಸ್ ಕಂಪಲ್ಸರಿ ಓದಲೇಬೇಕು. ಸ್ಮಾರ್ಟ್ ವರ್ಕ್ ಜೊತೆ ಹಾರ್ಡ್ ವರ್ಕ್ ಕೂಡ ಬೇಕೇ ಬೇಕು. ಅದರಿಂದ ಮಾತ್ರ ನಾವು ಈ 15 ದಿನದಲ್ಲಿ PC ಎಕ್ಸಾಮ್ನ ಕ್ಲಿಯರ್ ಮಾಡೋಕ್ಕೆ ಆಗೋದು. ಮನಸ್ಸಲ್ಲಿ ಏನು ನೆಗೆಟಿವ್ ಆಗಿ ಯೋಚನೆ ಮಾಡದೆ, ಆಗುತ್ತಾ ಇಲ್ವಾ ಅಂತ ಯೋಚನೆ ಮಾಡದೆ ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಖಂಡಿತವಾಗ್ಲೂ ಆಗುತ್ತೆ. ಸರಿ, ಮತ್ತೆ ಸಿಗ್ತೀನಿ ನಾನು ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಬಾಯ್.